ಯಾರು ಬೆಳಗ್ಗೆ ಬೆಳಗ್ಗೆ ಬಂದು ಕನಸಲ್ಲ ಕಣ, ನಿಮ್ಮಮ್ಮನು ನಿಮ್ಮ ಹೆಂಡತಿನೇ ಬಂದಿರೋದು. ಹೆಂಡತಿನ ಅಮ್ಮ ದೇವ್ ಆಗ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೇ ಕಾಪಾಡಪ್ಪ. ಆಂಜನೇಯ, ಬದುಕಿದ್ದಾಗಲೇ ನನ್ನ ಹೆಂಡತಿ ನಮ್ಮ ಅಮ್ಮನ ಸಹಿಸ್ಕೊಳ್ಳೋದು ಕಷ್ಟ, ಇನ್ನು ದೆವ್ವಾಗಿ ಬಂದ್ಬಿಟ್ಟಿದ್ದಾರೆ. ದೆವ್ವನೂ ಇಲ್ಲ ಏನೂ ಇಲ್ಲ, ನಿಮ್ಮ ಅಮ್ಮನ ಜೊತೆಗೆ ನಿಮ್ಮ ಹೆಂಡತಿನೇ ಬಂದಿರೋದು. ಹೌದಾ ಹೌದಾ? ಸುಮ್ಮನೆ ರೀ, ಅತ್ತೆ ಮುಂದೆ ನಾಚ್ಕೋತಾಳೆ ಅಂದ್ರೆ ನನ್ನ ಹೆಂಡ್ತಿನೇ, ಹೋಯ್ತಾರೆ ಅಂದ್ರೆ ನಮ್ಮಮ್ಮನೇ. ಯಾಕೆ ಬಂದ್ರಿ? ಯಾಕೆ ಬಂದ್ರಿ? ಯಾಕೆ ಯಾಕೆ ಬಂದಿರಿ ಇಲ್ಲಿ? ಏನ್ ಡೈವರ್ಸ್ ಬೇಕೇನು ನಿನ್ಗೆ? ಡೈವರ್ಸ್ ಬೇಕಾ? ಅಯ್ಯೋ ಬಿಡ್ತು ಅನ್ನಿ, ನಾನು ಯಾಕೆ ಡೈವರ್ಸ್ ಕೇಳಲಿ? ಬಾಯಿ ಬಂದಂಗೆಲ್ಲ ಮಾತಾಡಬೇಡ. ಯಾಕೆ ಬಂದ್ರಿ? ಯಾಕೆ ಬಂದ್ರಿ? ಯಾರು ಕರ್ಕೊಂಡ್ ಬಂದಿರಲಿ? ಯಾರಿದ್ರಲ್ಲಿ? ಯಾರು ಯಾರಿದ್ರಲ್ಲಿ? ಯಾರೋ ಬಂದಿರೋ ಜೊತೆಲಿ? ಯಾರ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಜಾಗ ಹೇಗೆ ಗೊತ್ತಾಯ್ತು ನಿಮ್ಗೆ? ಹೇಗೆ ಕಂಡು ಹಿಡಿದ್ರಿ? ತಗೊಳ್ಳಿ. ತಗೋಪ್ಪ. ಒರಿಜಿನಲ್ಲು ಸೂರ್ಯ ಸರಿಯಾದ ದಿಕ್ಕಿನಲ್ಲೇ ಹುಟ್ಟಿದಾನೆ. ನಿಜವಾಗ್ಲೂ ಇವತ್ತಿಗೆ ನೀನು ಸರಿಯಾಗಿ ಅಮ್ಮಾದೆ ನೋಡು. ಏನ್ ಮಾಡೋದಪ್ಪ, ನಮ್ ಕೆಲಸ ಆಗ್ಬೇಕು ಅಂದ್ರೆ ಯಾವ ದೇವ್ರಿಗೆ ಏನೇನ್ ಇಷ್ಟನೋ ಅದೆಲ್ಲ ನೈವೇದ್ಯ ಮಾಡ್ಬೇಕಲ್ಲ. ಈ ಖುಷಿಗೆ ನಮ್ಮಮ್ಮನೇ ನನಗೆ ತಂದ್ಕೊಟ್ಟಿದ್ದ ಖುಷಿಗೆ ಒಂದು ಪೆಗ್ ಹಾಕೊಂಡ್ಬಂದ್ಬಿಡ್ತೀನಿ. ಒಂದ್ ನಿಮಿಷ ನೋಡು, ನಿನ್ನಿಂದ ನಮ್ಗೊಂದು ಕೆಲಸ ಆಗ್ಬೇಕು, ಅದಕ್ಕೆ ಇದೆಲ್ಲ ಕೊಡ್ತಿರೋದು. ಇಲ್ಲಿದೆ ಪಾಯಿಂಟ್. ಅಲ್ಲ, ಹುಟ್ಕೋಸಿ ಒಂದು ಬಾಟ್ಲು ಕೊಟ್ಬಿಟ್ಟು ನಿಮ್ ಕೆಲಸ ಮಾಡ್ಕೊಟ್ಬಿಡ್ತೀನಿ ಅನ್ನೋ ಧೈರ್ಯ ಬಂತಲ್ಲ ನಿಮ್ಗೆ. ಗೊತ್ತು ಕಣ ಇದು. ಈಗಲಾದ್ರೂ ನಾವು ಹೇಳೋ ಕೆಲಸ ಮಾಡ್ತೀಯಾ? ಕೆಲಸನಾ? ಏನು ಕೆಲಸ? ಮೊದಲು ನೀವು ಮನೆಗೆ ಬನ್ನಿ, ಆಮೇಲೆ ಹೇಳ್ತೀವಿ. ನಾನು ಮನೆಗಿನಾಗ ಬರೋಕ್ ಸಾಧ್ಯನೇ ಇಲ್ಲ. ಯಾಕೋ? ಬೇಡ ಅಂತ ನೀನೇ ಹೇಳಿದ್ಯಲ್ಲ ತಾಯಿ, ಕಾನೂನು ಹಾಕ್ಬಿಟ್ಟಿದ್ಯಾ. ಈಗ ನಾನೇ ಕರಿತಾ ಇದ್ದೀನಲ್ಲ, ಸುಮ್ಮನೆ ಬಾ ನೀನು. ಅಲ್ಲಿಗೆ ನನ್ನಿಂದ ಯಾವುದೋ ಒಂದು ದೊಡ್ಡ ಕೆಲಸ, ಸಹಾಯ ನಿಮ್ಗಾಗ್ಬೇಕು ಅಲ್ಲ? ಏನೋ ಕಂಪ್ನಿ ವ್ಯವಹಾರ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯೋ? ಹಾಂ. ನಿಮ್ಮ ಗೃಹ ಕಲಹಗಳೆಲ್ಲ ಹಾಗೇ ನಡೀತಾ ಇದೆಯೋ ಅಥವಾ ಅದಕ್ಕೇನಾದ್ರು ಒಂದು ಫುಲ್ ಸ್ಟಾಪ್ ಬಿದ್ದಿದೆಯೋ? ಅಲ್ಲಿಗೆ ನಿಮ್ಮ ಗೃಹ ಕಲಹಗಳೇ ನೀವು ಇಲ್ಲಿ ಬರೋದಕ್ಕೆ ಕಾರಣ. ಹೌದು, ನಿಮ್ಮ ಮನೆ ಒಳ ಜಗಳಗಳೆಲ್ಲ ಬಗೆಹರಿದು ಅದಕ್ಕೊಂದು ನೆಮ್ಮದಿ ಸಿಗಬೇಕು ಅಂದರೆ ಒಂದು ನರಬಲಿ ಕೊಡಬೇಕು ಅಂತ ಯಾರು ಹೇಳ್ತಾ ಇದ್ರು. ಅದಕ್ಕೆ ನನ್ನ ನೆನಪೇನಾದರೂ ಆಗ್ಬಿಟ್ಟು ನನ್ನೇ ಬಲಿಪಶು ಮಾಡಬೇಕು ಅಂತ ಕರ್ಕೊಂಡು ಹೋಗಕ್ಕೆ ಏನಾದರೂ ಬಂದಿರೇನಪ್ಪ? ಅಯ್ಯೋ, ಅದಕ್ಕಾದ್ರೆ ಬರಲ್ಲ, ನಾ ಬರಲ್ಲ. ದಯವಿಟ್ಟು ಸತಾಯಿಸ್ಬೇಡಿ. ನೀವು ಅತ್ತೆಗೆ ಮಗ, ನನಗೆ ತಾಳಿ ಕಟ್ಟಿರೋ ಗಂಡ. ನಿಮ್ಮನ್ನ ಬಲಿ ಕೊಡೋದ್ರ ಬಗ್ಗೆ ನಾವು ಯೋಚನೆ ಮಾಡೋಕ್ಕಾಗುತ್ತಾ ಹೇಳಿ? ನಾವೀಗಾಗಲೇ ಎಲ್ಲರೂ ಸೋತಿದ್ದೀವಿ. ಸೋತು ಬಂದಿರೋ ನಿಮ್ಮ ಅಮ್ಮನ ಮನಸ್ಸನ್ನ ಇನ್ನೂ ನೋಯಿಸ್ಬೇಡಿ ಪ್ಲೀಸ್.